ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ನಮಸ್ಕಾರಗಳು. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈಗಾಗಲೇ ನಾಳೆ ಅಂದ್ರೆ 9ನೇ ತಾರೀಕು ನಮ್ಮ ಹೊಸಕೋಟೆ ತಾಲೂಕು ಕುರುಬರ ಸಂಘ ಚುನಾವಣೆ ಇರ್ತಕ್ಕಂಥ ವಿಷಯ ನಿಮ್ಗಾಗೆ ಈಗೆಲ್ಲ ತಲುಪಿದೆ ಅಂತೇಳಿ ನಾವು ಭಾವಿಸ್ತೇವೆ. ಈಗಾಗಲೇ ನಿನ್ನೆ ನಮ್ಮ ಹಿರಿಯರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಸತ್ಯಕ್ಕೆ ದೂರ ಮಾತು ಅಂತ ನಾನು ಮೊದಲನಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಪ್ಪ ಅಂತಂದ್ರೆ ಅವರು ಹೇಳ್ಬೇಕಾದ್ರೆ ಮಾತಿನ ಬರದಲ್ಲಿ 5 ವರ್ಷದಿಂದ ಸಂಘನೇ ಇಲ್ಲ, ಇವರು ಬೋಗಸ್ ಸಂಘ ಅಂತಾರೆ. ಅದು ಬೋಗಸ್ ಸಂಘ ಆದ್ರೆ ನಮ್ಮ ಸಂಘಕ್ಕೆ ಘನ ಸರ್ಕಾರ 4 ಎಕರೆ ಜಮೀನು ಮಂಜೂರು ಮಾಡ್ಬೇಕಾದ್ರೆ ಸಂಘನೇ ಇಲ್ಲ ಅಂತಂದ್ರೆ ಯಾವುದು ಸರ್ಕಾರ ಜಮೀನು ಮಂಜೂರು ಮಾಡಲ್ಲ. ಅದು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಂಘ ಬಹಳ ಪಾರದರ್ಶಕವಾಗಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ಫಸ್ಟ್ ಚೌಡಣ್ಣವ್ರ ಅಧ್ಯಕ್ಷರಾಗಿದ್ರು, ಆಮೇಲೆ ನಾನು ಅಧ್ಯಕ್ಷರಾಗಿದ್ದೆ, ಆಮೇಲೆ ನಮ್ಮ ರಾಮಜಣ್ಣವ್ರ ಅಧ್ಯಕ್ಷರಾಗಿದ್ರು. ನಾವೆಲ್ಲ ಅವ್ರೆಲ್ಲಾರು ಹಾಕೊಟ್ಟಂತ ಬುನಾದಿಯಲ್ಲೇ ನಡ್ಕೊಂಡ್ ಬರ್ತಾ ಇದೀವಿ. ನೀವೆಲ್ಲ ಏನ್ ಸಂಘನ ಏಳಿಗೆ ರೀತಿಯಲ್ಲಿ ಕೊಂಡೊಯ್ದಿದ್ದೀರಿ, ನಾವು ಅದೇ ರೀತಿ ಕೊಂಡೊಯ್ದಿದ್ದೀವಿ. ಯಾವ ಅವಧಿಯಲ್ಲಿ ಏನ್ ಅಕ್ರಮ ನಡೆದಿದೆ ಏನು ಅಂತೆಲ್ಲ ನಮ್ಮ ಬಾಂಧವರಿಗೆ, ಕುಲ ಬಾಂಧವರಿಗೆ ಮತ್ತು ಎಲ್ಲ ಷೇರ್ದಾರರಿಗೆ ಗೊತ್ತಿದೆ. ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡ್ಬೇಕಾಗಿಲ್ಲ. ಇದು ಸಂಪೂರ್ಣವಾಗಿ ಹೇಳ್ತೀನಿ. ನಾವು ಪ್ರತಿ ವರ್ಷ ಆಡಿಟು ಮಾಡಿಸಿದೀವಿ, ಪ್ರತಿಯೊಂದು ನಾವು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸಿದೀವಿ. ನಾವೆಲ್ಲವನ್ನು ಸ್ಪಷ್ಟೀಕರಣ ಕೊಟ್ಟೆ ಮಾಡಿದೀವಿ. ನೀವು ಹೇಳಿದಂಗೆ ಅಲ್ಲಿ ಶೇರ್ಗಳು ಎಷ್ಟು ತಲಾ 100 ಶೇರ್ ತಗೋಬಿಟ್ರು, 150 ಶೇರ್ ತಗೋಬಿಟ್ರು, ಅವೆಲ್ಲ ಸುಳ್ಳು. ನಾವು ಇಡೀ ತಾಲೂಕಾದ್ಯಂತ ಎಲ್ಲ ನಮ್ಮ ಸಮಾಜ ಬಂಧುಗಳಿಗೆ 750 ಶೇರ್ಗಳನ್ನ ನಾವು ವಿತರಣೆ ಮಾಡಿದ್ದೀವಿ. ಇಡೀ ತಾಲೂಕಾದ್ಯಂತ ಹಳ್ಳಿಗೂ 10, 15, 5, 6, 2, 3 ಹಿಂಗೆಲ್ಲ ಇಡೀ ತಾಲೂಕಾದ್ಯಂತ ವಿತರಣೆ ಮಾಡಿದ್ದೀರಿ. ಯಾರೇ ನಮ್ದು ಒಂದೇ ಕುಟುಂಬಕ್ಕೆ ನಾವು 50, ಅವ್ರ ಕುಟುಂಬಕ್ಕೆ 100, ಇವ್ರ ಕುಟುಂಬಕ್ಕೆ 100 ಅನ್ನೋದೇನಿಲ್ಲ. ಆಯ್ತಾ? ಎಲ್ಲ ತಾಲೂಕಾದ್ಯಂತ ನಾವು ಅದನ್ನ ಕೊಟ್ಟಿದೀವಿ, ಶೇರು ಮಾಡಿದೀವಿ. ಆಮೇಲೆ ಅದು ನಾವು ಕೋರ್ಟ್ಗೆ ಹೋಗಿದ್ವಿ, ಅದು ಈ ಕೋರ್ಟ್ಗೆ ಹೋಗಿದಂತೆ. ಕೋರ್ಟ್ಗೆ ಹೋಗಿರೋ ವಿಷಯ ಎಲ್ಲಾರ್ಗು ಗೊತ್ತಿದೆ. ನೀವು ಫಸ್ಟ್ ಮೊದಲನೇದಾಗಿ ಕೋರ್ಟ್ಗೆ ಹೋಗಿದ್ರಿ. ಕೋರ್ಟ್ ಅಲ್ಲಿ ಮೊದಲನೇ ಚುನಾವಣೆ ಘೋಷಣೆ ಆದಾಗ ಸ್ಟೇ ತಂದ್ರಿ. ಈ ಸಂಘನೆ ಇದೇ ರೀಸನ್ ಕೊಟ್ವಿ. ನೀವು 5 ವರ್ಷ ಇವರು ಸಂಘನೆ ಮಾಡಿಲ್ಲ, ಇವ್ರು ರಿನ್ಯೂವಲ್ ಮಾಡಿಲ್ಲ, ಇವರು ಪ್ರತಿಯೊಂದು ಏನು ಮಾಡೇ ಇಲ್ಲ, ಆಡಿಟ್ ಮಾಡಿಲ್ಲ ಅಂತೇಳಿ. ಇವತ್ತು ಪ್ರತಿ ಇದಕ್ಕೆ ನಮ್ಮ ಒಬ್ಬ ಚುನಾವಣಾ ಅಧಿಕಾರಿಕ್ಕಿಂತ ಮುಂಚೆ ಒಬ್ಬ ತನಿಖಾ ಅಧಿಕಾರಿನ ಹಾಕಿದ್ರು ಸರ್ಕಾರದಿಂದ. ಏನು ಹೇಳಿದ್ರು ತನಿಖೆ ಮಾಡಿ, ಆಲ್ರೆಡಿ ತನಿಖೆ ಮಾಡಿಸಿದ್ದಾಯ್ತು. ತನಿಖೆನ ಕೋಆಪರೇಟಿವ್ ಸೊಸೈಟಿಯಿಂದ ಒಬ್ಬ ತನಿಖಾಧಿಕಾರಿನ ಅಪಾಯಿಂಟ್ ಮಾಡಿದ್ರು. ತನಿಖಾಧಿಕಾರಿ ಕೂಡ ನಮ್ಮ ಸಂಘಕ್ಕೆ ಬಂದು, ಇಲ್ಲ ಇವ್ರ ಸಂಘ ಎಲ್ಲವನ್ನೂ ಪಾರದರ್ಶಕವಾಗಿ ಪ್ರತಿ ವರ್ಷ ರಿನ್ಯೂವಲ್ ಮಾಡಿದ್ದಾರೆ, ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರಕ್ಕೆ ಮತ್ತೆ ಉಚ್ಚ ನ್ಯಾಯಾಲಯಕ್ಕೆ ಅವರು ರಿಪೋರ್ಟ್ ಕೊಟ್ಟ ಮೇಲೆನೆ ನೀವು ಮೊದಲನೇದು ಹಾಕಿದ್ದು ವಜಾ ಆಗಿದ್ದು, ನೀವು ಮೊದಲನೇ ಕೇಸ್ ಹಾಕಿದ್ದು. ಮತ್ತೆ ತದನಂತರ ನೀವು ಚುನಾವಣಾ ಅಧಿಕಾರಿ ಮೇಲೆ ಕೇಸ್ ಹಾಕಿದ್ರಿ. ಅವರು ಏನ್ ಹೈಕೋರ್ಟ್ ಕೊಟ್ಟಿತ್ತಲ್ಲ ಸೂಚನೆ, ಆ ಸೂಚನೆ ಮೇರೆಗೆ ಚುನಾವಣಾ ಅಧಿಕಾರಿ ಸರಿಯಾಗಿ ಅವರು ಕಾರ್ಯನಿರ್ವಹಿಸಿಲ್ಲ ಅಂತ ಹೇಳಿ ನೀವು ಚುನಾವಣಾಧಿಕಾರಿ ಮೇಲೆ ಕೇಸ್ ಹಾಕಿದ್ರಿ. ಆದ್ರೂ ಕೂಡ ಇವತ್ತು ಹೈಕೋರ್ಟ್ ಇಲ್ಲ, ನೀವು ಎಲೆಕ್ಷನ್ ಮಾಡಿ ನೀವು ಇದನ್ನೆಲ್ಲ ನೋಡಿ ಇದ್ ಮಾಡೋಣ ಅಂತ ಹೇಳಿ ಎಲೆಕ್ಷನ್ ಮಾಡಕ್ಕೆ ಅವಕಾಶ ಕೊಟ್ಟಿದೆ. ನಾವಿವತ್ತು ಅವಕಾಶ ಮಾಡ್ತೀವಿ. ಇದೆಲ್ಲ ಸತ್ಯವಾದ ದೂರವಾದ ಮಾತು. ಏನೇ ನಮ್ಮ ಸಮಾಜದ ಒಬ್ಬ ಸಣ್ಣ ಪ್ರಜೆ, ಒಬ್ಬ ಚಿಕ್ಕ ಹುಡುಗ ಬಂದುನು ಸಂಘದಲ್ಲಿ ಏನಾಯ್ತಣ್ಣ 10 ರೂಪಾಯಿ ಹೆಂಗ್ ಖರ್ಚು ಮಾಡಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಸಂಘ ಯಾವತ್ತಿಗೂ ಸಿದ್ಧ ಇರುತ್ತೆ. ಯಾಕಂದ್ರೆ ಸಂಘ ಸಂಪೂರ್ಣವಾಗಿ ಸಮಾಜ ಏಳಿಗೆಗೆ ದುಡಿತಾ ಇರೋದು. ಇಲ್ಲಿ ಯಾರು ವೈಯಕ್ತಿಕ ಇಲ್ಲ, ಯಾರು ಇಲ್ಲೇನು ಬೇರೆ ದ್ವೇಷಗಳು ಯಾವುದೂ ಇಲ್ಲ. ಹಾಗಾಗಿ ನಾವೆಲ್ಲ ಸತ್ಯಕ್ಕೆ ದೂರವಾದ ಮಾತನ್ನ ತಳ್ಳಾಕ್ತಾ ಗೌರವಾಧ್ಯಕ್ಷ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಎಲ್ಲಾನು ಸಮಾಜದ ಪರವಾಗಿ ಮಾಡಿದ್ರು. ಹೌದು, ಎಲ್ಲ ಇಷ್ಟೆಲ್ಲ ಮಾಡಿರೋದ್ರಿಂದಾನೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ, ಈ ಮಟ್ಟಕ್ಕೆ ಆಗಿದೆ. ಇವತ್ತೆಲ್ಲ ಅದನ್ನೆಲ್ಲ ಸುಳ್ಳು ಅಂತ ಹೇಳ್ತಾ ನಾವು ಇವತ್ತು ಏನು ಈ ಚುನಾವಣೆ ಬಂದಿದೆ, ಈ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ MTB ನಾಗರಾಜಣ್ಣವರ ಬೆಂಬಲಿತ ಅಭ್ಯರ್ಥಿಗಳಂತ 15 ಜನ ಅಭ್ಯರ್ಥಿಗಳಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ಕೊಡಿ. ಇವತ್ತು ನಮ್ಮ ಹೇಮಂತ್ ಅಣ್ಣವರು ಹೇಳಿದ್ದಾರೆ ಏನಂತ, ಶೈಕ್ಷಣಿಕವಾಗಿ ನಮ್ಮ ತಾಲೂಕನ್ನು ಇನ್ನಷ್ಟು ಅಭಿವೃದ್ಧಿ ಮಾಡ್ಬೇಕು ಎಲ್ಲಾ ಸಮಾಜದವ್ರಿಗೂ. ಯಾಕೆ ಎಲ್ಲಾ ಸಮಾಜ ಅಂತ ಹೇಳ್ತೀವಿ ಅಂದ್ರೆ, ನಾವಿವತ್ತು ಒಂದು ಚೌಟ್ರಿ ಮಾಡಿದ್ದಾರೆ, ಎಲ್ಲ ಹಿರಿಯರು ಸೇರಿ ಎಲ್ಲಾರು ಸೇರಿ ಚೌಟ್ರಿ ಮಾಡಿದ್ದಾರೆ.
ಆ ಚೌಟ್ರಿಯಲ್ಲಿ ಎಲ್ಲ ಬರೀ ಕುರುಬ ಸಮಾಧಾನ ಎಲ್ಲಾ ಸಮಾಜಕ್ಕೂ ಕೂಡ ಅದು ಇವತ್ತು ಅನುಕೂಲ ಆಗಿದೆ. ಅದೇ ರೀತಿ ಶಿಕ್ಷಣ ಸಂಸ್ಥೆ ಕೂಡ ಎಲ್ಲಾ ಸಮಾಜಕ್ಕೂ ಅನುಕೂಲ ಆಗ್ಲಿ, ಈ ನಮ್ಮ ತಾಲೂಕೆ ಶಿಕ್ಷಣದಲ್ಲಿ ಉನ್ನತ ಮಟ್ಟಕ್ಕೆ ಬರ್ಲಿ, ಎಲ್ಲದಕ್ಕೂ ನೀವೆಲ್ಲ ಸಹಕಾರ ಕೊಡ್ಬೇಕು ಅಂತ ಹೇಳಿ ನಮ್ಮ 15 ಜನ MTB ನಾಗರಾಜ್ ಬೆಂಬಲಿತ ಅಭ್ಯರ್ಥಿಗಳಿಗೆ ನಿಮ್ ಮತವನ್ನು ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲ ನಾನು ಸವಿನಯ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.